ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಹೇಳಿ ಅದಕ್ಕೆ ನನ್ನ ಮಣಿನ ವಾಪಸ್ ತಂದ್ಕೊಡೋದಕ್ಕಾಗುತ್ತಾ? ಕ್ಯಾನ್ ಯು ಬ್ರಿಂಗ್ ಹರ್ ಬ್ಯಾಕ್ ಟು ಮೈ ಲೈಫ್? ಭಾವ, ಹೋದವ್ರು ಯಾರು ವಾಪಸ್ ಬರಲ್ಲ. ಈ ಕಹಿ ಸತ್ಯನ ನಾವು ಜೀರ್ಣಿಸ್ಕೊಳ್ಳೇಬೇಕು. ಅವ್ರಿಲ್ದೆ ಹೋದ್ರು, ಅವ್ರಿದ್ದಾರೆ. ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಕತ್ಲೆನಲ್ಲೂ ನಮ್ ಕೈ ಹಿಡಿದು ನಡೆಸ್ತಾರೆ ಅನ್ನೋ ನಂಬಿಕೆನಲ್ಲೇ ನಾವು ನಮ್ಮ ಮುಂದಿನ ಜೀವನನ ಸಾಗಿಸ್ಬೇಕು. ನಿಜ, ಅವಳನ್ನು ವಾಪಸ್ ತರೋ ಶಕ್ತಿ ನನಗಾಗ್ಲಿ ನಿಮ್ಗಾಗ್ಲಿ ಇಲ್ಲ. ಆದ್ರೆ ಅವಳ ಸಾವಕ್ಕೆ ಕಾರಣ ಆದವರು ಇನ್ನೂ ಈ ಭೂಮಿ ಮೇಲೆ ಇದಾರಲ್ಲ, ನಮ್ ಜೊತೆನೆ ಇದಾರಲ್ಲ. ಒಂದ್ಸತಿ ಈ ವಿಡಿಯೋನ ಕಣ್ಬಿಟ್ ನೋಡಿ. ಏನು, ಅವಳು ಸಾವಿಗೆ ಕಾರಣ ಆದವ್ರು ಅಂತಂದ್ರೆ ಯಾರ್ ಭಾವ? ಯಾರದು? ಅಶ್ವಿನ್. ಹಾಯ್, ಇಬ್ರು ಹೇಗಿದ್ದೀರಾ? ನೀವೆಲ್ಲೇ ಹೋದ್ರೂ ಜೊತೆಲಿ ಕೈ ಹಿಡ್ಕೊಂತಾನೆ ಹೋಗ್ತೀರಾ ಅಂದ್ಮೇಲೆ ನೋ ಡೌಟ್ ಎಲ್ಲಿದ್ರು ಹೇಗಿದ್ರು ನಗ್ನಗ್ತಾ ಖುಷಿಯಾಗಿರ್ತೀರಾ. ಬಟ್ ನನಗ್ ಕುತೂಹಲ ಇರೋದು, ಹೇ ಸೇವಂತಿ, ನನ್ ಪ್ರಶ್ನೆ ಕೇಳಿಸ್ಕೊ. ಈಗ ನೀವಿಬ್ರು ಜೆಪಿ ಕಡೆಯಿಂದ ಮುಕ್ತಿ ಪಡ್ಕೊಂಡ್ಮೇಲೆ ಎಲ್ಲಿಗೆ ಹೋದ್ರಿ? ಐ ಮೀನ್, ಸ್ವರ್ಗಕ್ಕೆ ಹೋದ್ರೋ ಇಲ್ಲ ನರಕಕ್ಕೆ ಹೋದ್ರೋ? ಹೇ ಹೋಗಮ್ಮ, ನೀನು ಎಲ್ಲದಕ್ಕೂ ನಾಚಿಕೆ ಪಟ್ಕೋತೀಯ. ಅರ್ಜುನ್ ಸರ್, ನೀವಾದ್ರೂ ಹೇಳಿ ಎಲ್ಲಿದ್ದೀರಾ ಅಂತ. ನೀವು ಬಿಡಿ ಸರ್, ಸೇವಂತಿ ಒಬ್ಳು ಪಕ್ಕದಲ್ಲಿದ್ರೆ ಸಾಕು, ಎಲ್ಲಿದ್ರೂ ಸ್ವರ್ಗನೇ ಸೃಷ್ಟಿಸ್ಕೊಬಿಡ್ತೀರಾ. ಓಕೆ ಓಕೆ, ತೊಂದ್ರೆ ಇಲ್ಲ. ನಿಮ್ಮಿಬ್ರು ಒಟ್ಟ ಕಳಿಸ್ಬಿಟ್ವಲ್ಲ, ಆ ಪುಣ್ಯ ನನಗೂ ಜೆಪಿ ಸರ್ಗೂ ಇಬ್ರಿಗೂ ಖಂಡಿತವಾಗ್ಲೂ ಸಿಗುತ್ತೆ. ಹೋಗ್ ಬನ್ನಿ ಅರ್ಜುನ್ ಸರ್, ಹೋಗ್ಬಾರೆ ಅಕ್ಕ. ಆದಷ್ಟು ಬೇಗ ಆ ನರ್ಕಕ್ಕೆ ಸೇರಿ ನೀವಿಬ್ರು. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು. ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದೂ ಆನಂದವೇ, ನಮಗೆ ಎಂದೆಂದೂ ಆನಂದವೇ.